ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಹೀಗಾಯ್ತಾ? ಗುಡ್ ಗುಡ್, ಥ್ಯಾಂಕ್ ಯು. ಡ್ಯಾಡ್, ವಾಟ್ ಹ್ಯಾಪನ್? ಏನಾಗಿದೆ ಅಣ್ಣ? ಏನಾಯ್ತಲ್ಲಿ? ಬ್ರಹ್ಮಾಸ್ತ್ರ ಕೆಲಸ ಮಾಡ್ತಾ ಇದೆ. ಏನಾಗಬೇಕಾಗಿತ್ತೋ ಅದೇ ಆಗಿ. ಅಂದ್ರೆ ನಾನು ಯಾರು? ಕೆಲಸಕ್ಕೆ ಬಾರದವನು, ಕೈ ಕಟ್ಟಿ ಕುಳಿತವನು, ಮಾಡಿದ್ದೆಲ್ಲ ಸೋಲು. ಏನು ಮಾಡಿದ್ರು ನಾನೇ ಹೊಣೆ. ಆರೋಪಗಳ ಮೇಲೆ ಆರೋಪ. ಡ್ಯಾಡ್ ಪ್ಲೀಸ್, ಏನಾಗಿದೆ ಅಂತ ಸ್ಟ್ರೈಟಾಗಿ ಹೇಳಿ, ಸುತ್ತಿ ಬಳಸಿ ಹೇಳಬೇಡಿ. ನಮಗೆ ಮೊದಲೇ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಿದೆ. ಎಷ್ಟು ಅಂತ ಆಟ ಆಡಿಸ್ತೀರಾ? ಕ್ಯೂರಿಯಾಸಿಟಿ ಇಟ್ಕೋಬೇಕು. ನನ್ನ ಮೇಲೆ ನಂಬಿಕೆ ಇರಲಿಲ್ಲ ಅಲ್ವಾ? ಈಗ ನಾನು ಮನೆಯಿಂದ ಆಚೆ ಒಂದಡಿ ಇಟ್ಟಿಲ್ಲ. ಆದರೆ ನನ್ನ ಈ ಬಾಹುಗಳು ಎಲ್ಲಿವರೆಗೆ ಹೋಗಿದೆ, ನನ್ನ ಶಕ್ತಿ ಎಂಥದ್ದು ಅಂತ ಗೊತ್ತಾಯ್ತಲ್ವಾ? ಏನಾದರೂ ನಾನೇ ಹೊಣೆ ಅಲ್ವಾ? ಹಾಗಾದರೆ ಈ ಕ್ರೆಡಿಟ್ಟು ನಂದೇ ತಾನೇ? Oh my God! What a mastermind! Dad, you're simply genius, Dad. Proud of you. ಬ್ರಿಲಿಯಂಟ್. ಥ್ಯಾಂಕ್ ಯು. ಕರ್ಣ ತಾನು ಹೆಣೆದ ಬಲೆನಲ್ಲೇ ತಾನೇ ಸಿಕ್ಕಾಕೊಂಡ್ಬಿಟ್ಟ. Dad, what's next? ಪರ್ಮನೆಂಟ್ ಆಗಿ ದೂರ ಆಗ್ತಾರೆ ನಿತ್ಯ, ತೇಜಸ್. ಹಾಗೆ ಹೇಳಕ್ಕಾಗಲ್ಲ ಅಣ್ಣ. ಆ ತೇಜಸ್ಸು ಮದುವೆ ಮಂಟಪದಿಂದ ಓಡೋಗಿದ್ದ. ವಾಪಸ್ ಕೈ ಮುಗಿದು ಒಟ್ಟಿಗೆ ಒಂದಾಗೋಣ ಅಂತ ಬರಲಿಲ್ವಾ? ಅವ್ರ ಲವ್ ತುಂಬ ಸ್ಟ್ರಾಂಗ್ ಇದೆ ಡ್ಯಾಡ್. ಇಲ್ಲ, ತೇಜಸ್ ಎಷ್ಟೇ ತಿಪ್ಪುರ್ಲಾಗ ಹೊಡೆದ್ರು ನಿತ್ಯ ಅವನನ್ನು ಒಪ್ಕೊಳ್ಳೋದಿಲ್ಲ. ಯಾವುದೇ ಹೆಣ್ಣು ತನ್ನ ಶೀಲಾನ ಶಂಕಿಸಿ ಆರೋಪ ಮಾಡಿದ್ರೆ ಅವರನ್ನು ಯಾವತ್ತೂ ಕ್ಷಮಿಸೋದಿಲ್ಲ. ಕರ್ಣ ದಾನಶೂರ ಕರ್ಣ ಅಂತ ಪ್ರೂವ್ ಮಾಡೋದಕ್ಕೆ ಎಲ್ಲರ ಎದುರಿಗೂ ನಿತ್ಯನ ಹೆಂಡತಿ ಅಂತ ಸ್ವೀಕರಿಸಿ ತಾನು ಹೆಣದ ಬಲೆಯಲ್ಲಿ ತಾನೇ ಬಿದ್ದ. ನಿಮ್ಗೆ ಹಾಗನ್ಸುತ್ತಾ? ಅನಿಸೋದಲ್ಲ, ಆಗೋದೇ ಹೀಗೆ. ಇನ್ನು ನಿತ್ಯ ತೇಜಸ್ಸನ್ನ ಮರೆತು ಕರ್ಣನನ್ನೇ ನನ್ನ ಗಂಡ ಅಂತ ಮನಸಾರೆ ಒಪ್ಕೋತಾಳೆ. ಒಂದು ವೇಳೆ ಒಪ್ಕೊಳ್ಳದೆ ಇದ್ರೂ ಮನೆಯವರಿಗೋಸ್ಕರ ತೆಪ್ಪಗಿರ್ತಾಳೆ. ಅವಳಿಗೂ ಹೊಟ್ಟೆಯಲ್ಲಿ ಬೆಳೀತಿರೋ ಮಗುಗೆ ಅಪ್ಪ ಬೇಕಲ್ವಾ? ಅದು ಕರ್ಣ. ಅದನ್ನ ಅವನ್ ಸಂತೋಷದಿಂದನೇ ಮಾಡ್ತಾನೆ. ಮಾಡಲೇಬೇಕು, ಮಾಡಬೇಕಾಗುತ್ತೆ. ಇಲ್ಲದಿದ್ರೆ ಬೇರೆ ದಾರಿ ಇಲ್ಲ. ತನ್ನದಲ್ಲದ ಮಗುನ ಅಪ್ಪ ಅಂತ ಕರಿತಾ ಇದ್ದಾಗ ಆಗೋ ನೋವು ಏನು ಅಂತ ಈ 28 ವರ್ಷ ಸಹಿಸಿದ್ದೀನಲ್ಲ, ಅದನ್ನ ಅವನು ಅನುಭವಿಸಬೇಕಾಗತ್ತೆ. ಅನುಭವಿಸ್ತಾನೆ. ಅವನು ಒಂದೊಂದು ಸಲ ನನ್ನನ್ನು ಅಪ್ಪ ಅಂತ ಕರೀತಾ ಇದ್ದಾಗ ನನ್ನ ಮೈ ಮೇಲೆ 1000 ಮುಳ್ಳುಗಳು ಚುಚ್ಚಿದಂಗೆ ಆಗ್ತಾಯಿತ್ತು. ಅದನ್ನು ಈಗ ಅವನು ಅನುಭವಿಸ್ತಾನೆ.
ಇದಕ್ಕಿಂತ ಸಂತೋಷ, ಇದಕ್ಕಿಂತ ಆನಂದ, ಇದಕ್ಕಿಂತ ಒಂದು ದೊಡ್ಡ ಕೊಡುಗೆ ಇನ್ಯಾವುದಿದೆ? ನಿಧಿ ತನ್ನ ಗಂಡ ಆಗಬೇಕಾಗಿದ್ದವನು ತನ್ನ ಅಕ್ಕನ ಗಂಡನಾಗಿ ತನ್ನ ಕಣ್ಣೆದುರಿಗೇ ಓಡಾಡ್ಕೊಂಡಿರ್ತಾನೆ. ಒಟ್ಟಿನಲ್ಲಿ ಆ ಮೂವರ ಬದುಕು ಮೂರಾ ಬಟ್ಟೆ. ಕಂಗ್ರ್ಯಾಚುಲೇಷನ್ ಮೇಡಮ್. ಎಲ್ಲಿ ನಿಮ್ಮ ಯಜಮಾನ್ರು ಕಾಣ್ತಿಲ್ಲ? ಓ, ನಿಮ್ಮ ಯಜಮಾನ್ರು ಇಲ್ಲ ಅಂತನಾ? ಅವ್ರು ಬಂದಮೇಲೆ ಒಟ್ಟಿಗೆ ವಿಶ್ ಮಾಡ್ತೀನಿ. ನೀವು ರೂಮ್ಗೆ ಹೋಗಿ ರೆಸ್ಟ್ ಮಾಡ್ಬೋದು ಮೇಡಮ್. ಕರ್ಣ ಸರ್ ಹೇಳಿರೋ ಹಾಗೆ ರೂಮ್ ಎಲ್ಲ ಡೆಕೋರೇಟ್ ಆಗಿದೆ, ಹಾಗೆ ಸ್ಪೆಷಲ್ ಲಂಚ್ ಕೂಡ ಬುಕ್ ಆಗಿದೆ. ಮೇಡಮ್, ಏನು ಯೋಚನೆ ಮಾಡ್ತಿದ್ದೀರಾ? ಹುಡುಗ ಬರ್ದೆ ಒಳಗೆ ಹೋಗೋದು ಹೇಗೆ ಅಂತ ಯೋಚನೆ ಮಾಡ್ತಿದ್ದೀರಾ? ಅವ್ರನ್ನ ಮದ್ವೆ ಆದ್ಮೇಲೆ ಅವ್ರು ನಿಮ್ ಹಾರ್ಟಲ್ಲಿ ಇರೋಗೆ ಲೆಕ್ಕ ತಾನೆ? ನೀವು ಆರಾಮಾಗಿ ಒಳಗೆ ಹೋಗಿ ಮೇಡಮ್. ತಗೊಳ್ಳಿ, ಕಂಗ್ರ್ಯಾಚುಲೇಷನ್. ಸಾಕ್, ನಿಲ್ಲಿಸ್ತೀರಾ? ಸಾರಿ. ಮಗು ನಂದ ಅಥವಾ ಕರ್ಣಂದ ಅಂತ ಈಗಲೇ ಗೊತ್ತಾಗ್ಬೇಕು. ಸತ್ಯ ಗೊತ್ತಿಲ್ಲದೆ ಯಾರ್ದೋ ಮಗು ಬಾಯಲ್ಲಿ ಅಪ್ಪ ಅನ್ಸ್ಕೊಳ್ಳೋ ಕರ್ಮ ನನಗೆ ಬೇಡ. ನಿನಗೆ ನಿನ್ನ ಮೇಲೆ ಅಷ್ಟೊಂದು ನಂಬಿಕೆ ಇದೆ ಅಂದಮೇಲೆ ಕೂಗಾಡೋದಲ್ಲ, ಪ್ರೂವ್ ಮಾಡ್ಕೋ.